ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಗೀತಾ ಕನ್ನಡತಿಯ ಆಲ್ ಇನ್ ಒನ್ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ನಿಮಗೂ ಈ ಅನುಭವ ಆಗಿರ್ಬೋದು. ನನಗಾದ ಅನುಭವನ ನಾನು ಈ ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕೆಲವೊಂದು ಸರಿ ನಾವು ನಮ್ಮವ್ರಿಗೋಸ್ಕರ ಹಾಸ್ಪಿಟ್ಲಿಗೆ ಹೋಗೋ ಸಂದರ್ಭ ಬರುತ್ತೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಯಶಸ್ವಿನಿ ಕಾರ್ಡ್ ಬಗ್ಗೆ. ಅದು ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಮಾಡಿಸ್ತು, ಹರ್ನಿಯಾ ಆಗಿತ್ತು. ಹಾಗಾಗಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೆ. ಅಲ್ಲಿ ನಾನು ನಮ್ಮ ಮನೆಯವ್ರನ್ನ ಒಂದು 10 ದಿನ ಇದ್ದು ಹಾಸ್ಪಿಟ್ಲಲ್ಲಿ. ಅಲ್ಲಿ ಹಾಸ್ಪಿಟ್ಲಲ್ಲಿ ಆದ ಅನುಭವನ ನಾನಿಲ್ಲಿ ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಹಾಸ್ಪಿಟ್ಲಲ್ಲಿ ನಾವು ಪೇಷಂಟ್ ಜೊತೆ ಇದ್ದಾಗ ಇನ್ನೊಬ್ಬರು ಪೇಷಂಟ್ ಜೊತೆ, ಅಂದರೆ ಪೇಷಂಟ್ ಕಡೆಯವ್ರು ಬಂದಿರ್ತಾರಲ್ವ, ಅವರು ನಮಗೆ ಯಾವುದೇ ಸಂಬಂಧ ಇಲ್ಲ, ನಮಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ, ಜಸ್ಟ್ ಅಲ್ಲಿ ಮಾತಾಡೋದು. ಬಟ್ ಅವ್ರು ಎಷ್ಟು ಕೇರ್ ಮಾಡ್ತಿದ್ರು ನಮ್ಮನ್ನು, ನಾವು ಅವ್ರ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ವಿ ಅಂತಂದರೆ ಅದು ನಿಜವಾದ ಕೇರಿಂಗ್ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅವ್ರು ಹೋಗ್ತಾರೆ, ಆದರೂ ಸಹ ಕೆಲವೊಬ್ರು ನಂಬರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು, ನಾವು ಬಂದಮೇಲೂ ಸಹ ಮನೆಗೆ ಹೋದ್ರೆ, ಮನೆಗೆ ತಲುಪಿದ್ರ, ಹೇಗಿದ್ದಾರೆ ನಿಮ್ಮ ಮನೆಯವರು, ಈ ಥರ ಎಲ್ಲ ವಿಚಾರಿಸಿದ್ರು. ಅದಂತೂ ನನಗೆ ನಿಜ ಕಷ್ಟದಲ್ಲಿ ಇದ್ದವ್ರ ಜೊತೆ ಮಾತಾಡಿದ್ರೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ ಅನ್ನೋದಕ್ಕೆ ಅದೇ ಉದಾಹರಣೆ. ಜೀವನದಲ್ಲಿ ಸೋತಿರೋರು ಅಥವಾ ಕಷ್ಟದಲ್ಲಿರೋರು ಅಥವಾ ನೋವಲ್ಲಿರೋರ ಜೊತೆ ಮಾತಾಡಿದ್ರೆ ನಮ್ಮ ನೋವು ಅವ್ರಿಗೆ ಅರ್ಥ ಆಗುತ್ತೆ, ಅವ್ರ ನೋವು ನಮಗೆ ಅರ್ಥ ಆಗುತ್ತೆ ಅಂತ ನನಗನ್ನಿಸ್ತು. ಬಟ್ಟು ಆ ಥರ ನಾವು ಪೇಷಂಟ್ ಕಡೆಯವರೆಲ್ಲ ಅಷ್ಟು ಚೆನ್ನಾಗಿ ಏನು ನಾವು ಅವರಿಗೂ ಕೊಡಲಿಲ್ಲ, ಅವರು ನಮಗೇನು ಕೊಡೋಂಗಿಲ್ಲ. ಏನು ಅವರು ಒಂದು ಹಣ್ಣು ತಂದರೆ ಅವ್ರ ಕಡೆಯವ್ರಿಗೆ ನಮಗೆ ಕೊಡೋದು, ನಾವು ತಂದರೆ ಅವ್ರಿಗೆ ಕೊಡೋದು, ಬೇಡ ಅಂದರೆ ಅವ್ರ ಪೇಷಂಟಿಗೆ ಕೊಡೋದು, ಕೇರ್ ಮಾಡೋದು, ಇದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಬಾಂಡಿಂಗು. ಅವ್ರ ಕಡೆಯವ್ರು ಏನಾದ್ರು ತಂದರೆ ನಮ್ಮ ಕಡೆಯವ್ರಿಗೆ ನಮಗೆ ಕೊಡೋದು, ನಮ್ಮ ಕಡೆಯವ್ರು ಏನಾದ್ರು ತಂದರೆ ನಾವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿತ್ತು. ಏನಂತಂದರೆ ಎಲ್ಲರೂ ನೋವಿನವರೇ ಇದ್ದಿದ್ದು. ಅವ್ರ ಕಡೆ ಪೇಷಂಟು ಆಪ್ರೇಷನ್ ಆಗಬೇಕಿತ್ತು, ನಮ್ಮವ್ರಿಗೂ ಆಪ್ರೇಷನ್ ಆಗಬೇಕಿತ್ತು. ಸೊ ಹಾಗಾಗಿ ಎಲ್ಲರೂ ಅದೇ ಕಷ್ಟದಲ್ಲಿದ್ದು, ಕಷ್ಟದಲ್ಲೂ ಸಹ ಒಂದು ಹೊಂದಾಣಿಕೆ ಮಾಡಿಕೊಂಡು, ಅಂದರೆ ಎಲ್ಲರನ್ನ ಅವರು ನಮ್ಮನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು, ನಾವು ಅವ್ರನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು. ನಿಜವಾಗ್ಲೂ ನಾವು ಬಂದಮೇಲೂ ಸಹ ಒಂದು 2-3 ದಿನ, ಮತ್ತು ಇವಾಗಲೂ ಇತ್ತೀಚೆಗೆ ಕೆಲವೊಂದು ವಾರ 15 ದಿವಸಕ್ಕೆ ಹಿಂಗೆ ಫೋನ್ ಮಾಡ್ತಾನೆ ಇದ್ದಾರೆ, ಹೇಗಿದ್ದಾರೆ ನಿಮ್ಮ ಮನೆಯವರು ಅಂತೆಲ್ಲ. ನಾನು ಸಹ ಅವ್ರನ್ನ ವಿಚಾರಿಸ್ತಾ ಇದ್ದೀನಿ. ನಿಜವಾಗ್ಲೂ ಅಂದರೆ ನಮ್ಮ ನಡುವೆ ಅವರ ನಡುವೆ ಯಾವುದೇ ಒಂದು ಸಂಬಂಧ ಇರಲಿಲ್ಲ, ನಮಗೆ ಗೊತ್ತೂ ಇರಲಿಲ್ಲ. ಬಟ್ ಅಲ್ಲಿ ಆಕಸ್ಮಿಕವಾಗಿ ಸಿಕ್ಕವರು ಅಷ್ಟೆಲ್ಲ ಒಂದು ಚೆನ್ನಾಗಿ ಮಾತಾಡಿಸ್ತಿದ್ರು ಅಂತಂತಂದರೆ ನಿಜವಾಗ್ಲೂ ಅದು ನಿಜವಾದ ಒಂದು ವಿಶ್ವಾಸ ಅಂತ ನನಗನ್ನಿಸ್ತು. ನಿಮಗೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಏನೇ ಪ್ರಾಬ್ಲಮ್ ಇದ್ದರೂ ದಯವಿಟ್ಟು ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ತೋರಿಸ್ಕೊಳ್ಳಿ. ಹೆಚ್ಚಾದಾಗ ಅದಕ್ಕೆ ಪರಿಹಾರ ಇರುತ್ತೆ ಫಸ್ಟು, ಬಟ್ಟು ಜಾಸ್ತಿ ಆದಾಗ ಯಾವುದೇ ಒಂದು ಕಾಯಿಲೆ ಆಗಿರ್ಬೋದು, ಜಾಸ್ತಿ ಆದಾಗ ಅದಕ್ಕೆ ಪರಿಹಾರ ಇದ್ದರೂ ಸಹ ಪರಿಹಾರ ಮಾಡ್ಕೊಳಕ್ಕಾಗಲ್ಲ, ಪರಿಹಾರ ಸಿಗಲ್ಲ, ಅಂದರೆ ಮಿತಿ ಮೀರಿ ಹೋಗಿರುತ್ತೆ. ಹಾಗಾಗಿ ನಾವು ಮೊದಲೇ ಎಚ್ಚೆತ್ತುಕೊಂಡು ಸ್ವಲ್ಪ ಆದ ತಕ್ಷಣ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗುತ್ತೆ. ಆಪ್ರೇಷನ್ನು ಅಥವಾ ಇತರೆ ಯಾವುದೇ ಒಂದು ಅದಕ್ಕೆ ಸೊಲ್ಯೂಷನ್ ಇದ್ದರೆ ಡಾಕ್ಟ್ರು ಕೊಡ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹಾಸ್ಪಿಟ್ಲಿಗೆ ಸ್ವಲ್ಪ ಏನಾದ್ರು ಹುಷಾರು ತಪ್ಪಿದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಆಸ್ಪತ್ರೆಯಲ್ಲಿ ನೋವಿನಲ್ಲಿ ಕಂಡಂಥ ಒಂದು ಅನುಭವವನ್ನು ನಾನಿವತ್ತು ನಿಮ್ಮ ಹತ್ರ ಹಂಚ್ಕೊಂಡೆ. ನಿಮಗೂ ಈ ರೀತಿ ಏನಾದರೂ ಒಂದು ಅನುಭವ ಆಗಿದ್ದರೆ ಕಮೆಂಟ್ ಮಾಡಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಅಥವಾ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು.